ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಬಂದು ನಮ್ಮ ಅತ್ತಿಗೆ ಮನೆಯದು ಬ್ಲಾಗ್. ಇದು ಅವ್ರ ಊರಲ್ಲಿ ಮಾರಿ ಹಬ್ಬ ನಡೀತಾ ಇತ್ತು. ಹಾಗಾಗಿ ಅವ್ರ ಊರದ್ದೇ ಕೊನೆ ಮಾರಿ ಹಬ್ಬ. ಹಾಗಾಗಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಎಲ್ಲರ ಮನೆಯಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಗ್ರ್ಯಾಂಡ್ ಅಂದರೆ ಎಷ್ಟು ಜನ ಬರ್ತಾರೆ ಅಂದರೆ ಒಳ್ಳೆ ಮದುವೆಗೆ ಬರ್ತಾರಲ್ಲ ಆ ಥರ ಬರ್ತಾರೆ ಜನ. ಯಾಕಂದರೆ ಊರಲ್ಲೇ ಲಾಸ್ಟ್ ಎಂಡ್ ಆಗ್ತದೆ. ತುಂಬ ಗ್ರ್ಯಾಂಡಾಗಿ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ನಾನು ನೋಡಿ ಅಲ್ಲಿ ಮಟನ್ ಒಗ್ಗರಣೆ ಮಾಡ್ತಾಯಿದ್ದೀನಿ. ಒಟ್ಟಿನಲ್ಲಿ ಅಡುಗೆ ಎಲ್ಲ ನಾವೇ ಮಾಡಿರೋದು. ನಮ್ಮ ಅತ್ತಿಗೆ ಅವರಿಗೆಲ್ಲ ಏನೂ ನಾವು ರಿಸ್ಕ್ ಕೊಡಲಿಲ್ಲ, ನಾವೇ ಹೋಗಿ ಮಾಡ್ದೋ. ನನಗೆ ಅಡುಗೆ ಅಂದರೆ ತುಂಬ ಇಷ್ಟ. ಇಂಥ ಫಂಕ್ಷನ್ಗಳಿಗೆ ಎಲ್ಲ ಅಡುಗೆ ಮಾಡೋದಂದರೆ ತುಂಬ ಇಷ್ಟ. ಹಾಗಾಗಿ ನಾನೇ ಮಾಡ್ತಾಯಿದ್ದೆ. ಅಲ್ಲಿ ನಮ್ಮ ಅಮ್ಮನೂ ಕೂತಿದ್ದಾರೆ ನೋಡಿ. ನಮ್ಮ ಅಮ್ಮನೂ ನನಗೆ ಹೆಲ್ಪ್ ಮಾಡ್ತಾಯಿದ್ರು. ಹಾಗೇ ನಮ್ಮ ಮಕ್ಕಳ ಕೈಲಿ ಕೊಟ್ಟಿದ್ದೆ, ನಮ್ಮ ನಾದಿನಿ ಮಗಳ ಕೈಲಿ, ಹಾಗೆ ಅತ್ತಿಗೆ ಮಗಳ ಕೈಲಿ ಕೊಟ್ಟಿದ್ದೆ ಮೊಬೈಲ. ಇದೆಲ್ಲ ನನ್ನ ಅತ್ತಿಗೆ ಮಗಳೇ ವೀಡಿಯೋ ಮಾಡ್ತಾಯಿರೋದು. ಅವಳಿಗೆ ಕೊಟ್ಟಿದ್ದೆ ವೀಡಿಯೋ ಮಾಡೋಕ್ಕೆ. ಅವಳು ವೀಡಿಯೋ ಮಾಡ್ತಾಯಿದ್ದಾಳೆ. ಒಟ್ಟಿನಲ್ಲಿ ಹಬ್ಬಗಳಲ್ಲೆಲ್ಲ ಎಲ್ಲರೂ ಸೇರೋದು ತುಂಬ ಚೆಂದ ಅಲ್ವಾ? ನನಗಂತೂ ತುಂಬ ಇಷ್ಟ. ಎಲ್ಲರೂ ಸೇರಿ ಹಬ್ಬಗಳಿಗೆ ಎಲ್ಲರೂ ಸೇರ್ತಾರಲ್ವ, ಅದರಲ್ಲಿ ಬರೋ ಖುಷಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಈ ಥರ ಜನಗಳೆಲ್ಲ ಸೇರೋದು, ಒಂದು ಹಬ್ಬ ಮಾಡೋದು, ಯಾವುದೇ ಒಂದು ಫಂಕ್ಷನ್ ಆಗಲಿ ಈ ಥರ ಎಲ್ಲರೂ ಸೇರಿ ಮಾಡೋದೇ ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ಯಾಕಂದರೆ ನಾನು ತುಂಬ ಕುಟುಂಬದಿಂದ ಬಂದವಳೆ. ನನಗೆ ಇಂಥ ಹಬ್ಬಗಳಿಗೆ ಎಲ್ಲರೂ ಮಕ್ಕಳು ಮರಿ ದೊಡ್ಡವರೆಲ್ಲ ಸೇರೋದಂದರೆ ತುಂಬ ಇಷ್ಟ. ತುಂಬ ಎಂಜಾಯ್ ಮಾಡಿದೋ. ಸುಮಾರು ಜನ ಬಂದಿದ್ರು, ನಮ್ಮ ಫ್ಯಾಮ್ಲಿಗಳೆಲ್ಲ ಬಂದಿದ್ದರು. ತುಂಬ ಎಂಜಾಯ್ ಮಾಡಿದೋ. ತುಂಬ ಖುಷಿ ಆಗ್ತಾಯಿತ್ತು ನನಗೆ. ಇದು ಬಂದು ನಮ್ಮ ಅತ್ತಿಗೆ ಅವ್ರದ್ದು ಹೊಸ ಮನೆ. ಅವ್ರದ್ದು ಹಳೆ ಮನೆ ಸ್ವಲ್ಪ ಚಿಕ್ಕದು. ಯಾರಾದರೂ ಬಂದರೆ ಕೂತ್ಕೊಳ್ಳೋಕ್ಕೆ ಮಾಡೋಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು. ಹಾಗಾಗಿ ಹೊಸ ಮನೆ ಸ್ವಲ್ಪ ರೆಡಿ ಆಗಿತ್ತು. ಹಾಗೇ ಹೊಸ ಮನೇಲೇ ಮಾಡೋಣ ಅಂತ ಹೊಸ ಮನೇಲೇ ಮಾಡ್ತಾಯಿದ್ದಾರೆ ನೋಡಿ. ಮುಂದಕ್ಕೆ ನೋಡ್ಕೊ ಬನ್ನಿ. ಅಯ್ಯೋ ಅಯ್ಯಯ್ಯ, ನಾನೊಂದು ಎತ್ತು ಮಾಡಿ ಆದಿತ್ಯನ ಎಂತ ಸ್ವೀಟಾ? ಇದ್ಯಾನ ಹಿಂಗ್ ಮೂಡಿ ಮಾಡ್ಕೊಂಡಿದ್ರಿ? ಎಲ್ಲಿ ಎಷ್ಟೆಲ್ಲ ತರ್ತಾರೆ ಜಾಸ್ತಿ ತೆಗ್ದಿಯಾ? ಅವ್ರನ್ನ ಕರ್ಕೊ ಬಂದ್ಯಾ? ಇದ್ದವಳಲ್ಲ ಊಟ ಮಾಡು.
ಇವನವನ ಏ ಬಿಡು ತಿನ್ಲಿ ಬಿಡು. ಫ್ರೆಂಡ್ಸ್ ನೋಡ್ಕೊ ಬಂದ್ರಲ್ವ, ತುಂಬ ಚೆನ್ನಾಗಿತ್ತು. ಅದು ಬಂದು ನನ್ನ ಚಿಕ್ಕ ನಾದಿನಿ ಅಂದರೆ ನಮ್ಮ ಯಜಮಾನ್ರದ್ದು ಚಿಕ್ಕಮ್ಮನ ಮಗಳು. ಅವಳು ಮೊದಲನವಳು ಮದುವೆ ಆಗಿಲ್ಲ, ಅವಳು ಡ್ಯೂಟಿ ಮಾಡ್ತಾಯಿದ್ದಾಳೆ. ಎರಡನೇವಳು ಮಾತ್ರ ಮದುವೆ ಆಗಿ ಒಂದು ಪಾಪ ಅದ. ಇದು ಬಂದು ನಾವು ಸಾಯಂಕಾಲ ಹೊತ್ತಲ್ಲಿ ತೆಗ್ದಿರೋದು ಬ್ಲಾಗು. ನಾನು ಎಲ್ಲರಿಗೂ ಟೀ ಕಾಯಿಸ್ತಾ ಇದ್ದೀನಿ. ಎಷ್ಟು ದೊಡ್ಡ ಬೋಸೆಯಲ್ಲಿ ಕಾಯಿಸ್ತಾ ಇದ್ದೀನಿ ನೋಡಿ. ಇದು ಬಂದು ನಮ್ಮ ವಾರಗಿತ್ತಿದು ತಾಯಿಯವರು. ತುಂಬ ಎಂಜಾಯ್ ಮಾಡ್ದು, ಮಕ್ಕಳೆಲ್ಲ ಇದ್ರಲ್ಲ, ತುಂಬ ಎಂಜಾಯ್ಮೆಂಟ್ ಇತ್ತು ನೋಡಿ. ನನ್ನ ಮಗಳು ಎಷ್ಟು ತುಂಟಾಟ ಆಡ್ತಾಯಿದ್ದಾಳೆ ಅಂತ. ಎಲ್ಲರಿಗೂ ಐಸ್ ಕ್ರೀಮ್ ತಂದು ಕೊಡ್ತಾಯಿದ್ದಾಳೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.